ಯೂಟ್ಯೂಬಿಂದ ದುಡ್ಡು ಬರುತ್ತಾ? ನಿಮ್ಮ ವಿಡಿಯೋ ಯಾವತ್ತೋ ಒಂದಿನ ಅದು ತಲುಪುತ್ತೆ ಯೂಟ್ಯೂಬ್ಗೆ. ಈ ಹಾಲು ಕುಡ್ದೆ ಮಕ್ಕಳೇ ಬದುಕಲ್ವಂತೆ, ಇನ್ನು ಅಡ್ದಾರಿ ಹಿಡಿದವ್ರು ಬದುಕ್ತಾರ ಅಂದಂಗೆ ನವಂಬರಲ್ಲಿ ಇಡೀ ಕರ್ನಾಟಕ ಬಾರ್ಡರ್ನ ಸುತ್ತುವಂಥದ್ದೊಂದು ನಿರ್ಧಾರಕ್ಕೆ ಬಂದೆ. 3500 ಕಿಲೋಮೀಟ್ರು ಸಂಚಾರ ಮಾಡಿದೆ. ನಾನು ಶುರು ಮಾಡಿ ಇಲ್ಲಿಗೆ 2.5 ವರ್ಷ ಆಗಿದೆ ಯೂಟ್ಯೂಬ್ ಜರ್ನಿ. ಹಾಯ್, ಎಲ್ಲಿಗೂ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ಯೂಟ್ಯೂಬು ಯಾರೆಲ್ಲ ಮಾಡ್ತಿದ್ದೀರಾ ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅನ್ನೋದೇ ಪ್ರಶ್ನೆ. ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಕೊಡ್ತಾರಾ, ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಂತ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಈಗ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ, ಹಾಗೆ ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅನ್ನೋದು ನಿಜ. ಆದರೆ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ. ಯಾಕೆ ಅಂತಂದರೆ, ನಾನು ಶುರು ಮಾಡಿ ಇಲ್ಲಿಗೆ 2.5 ವರ್ಷ ಆಗಿದೆ ಯೂಟ್ಯೂಬ್ ಜರ್ನಿ. ಏನಂತಂದರೆ, ಈಗ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋದರೆ ಸಂಬಳ ಕೊಡ್ತಾರೆ, ಹಾಗೆ ಈಗ ವ್ಯವಸಾಯ ಮಾಡಿದ್ರೆ ಅದರಿಂದ ಆದಾಯ ಬರುತ್ತೆ ಅಂದರೆ ಮಾತ್ರ ನಾವೆಲ್ಲ ಒಂದು ಕೆಲಸ ಅಂತ ಮಾಡೋದು. ಅರ್ಥ ಆಯಿತು ಅನಿಸುತ್ತೆ. ಯೂಟ್ಯೂಬು ಪ್ರತಿದಿನ ಎಷ್ಟೋ ಲಕ್ಷಾಂತರ ವೀಡಿಯೋಗಳು ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಥರ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರಲಿಲ್ಲ ಅಂತಂದರೆ ಯಾರೂ ಸಹ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ. ಯಾಕೆಂದರೆ ಅಷ್ಟೊಂದು ರಿಸ್ಕ್ ಯಾರೂ ತಗೊಳ್ಳಲ್ಲ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಮತ್ತು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು ನಿಜ ಸ್ನೇಹಿತರೆ. ಆದರೆ ಹೇಗೆ ಬರುತ್ತೆ, ಹೆಂಗೆ ಬರುತ್ತೆ, ಯಾರು ಕೊಡ್ತಾರೆ ದುಡ್ಡು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಈಗ ಒಂದು ದಿನಕ್ಕೆ ಲಕ್ಷಾಂತರ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಈ ದುಡ್ಡು ಬರಲ್ಲ ಅಂತ ಹೇಳಿದ್ರೆ ಸಾಕು, ಯಾವುದೇ ಒಂದು ವಿಡಿಯೋನೂ ಸಹ ಅಪ್ಲೋಡ್ ಆಗಲ್ಲ. ಯಾಕೆ ಅಂದರೆ, ದುಡ್ಡು ಬರ್ತಾಯಿದೆ ಅಂದರೆ ಮಾತ್ರ ಜನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು, ರಿಸ್ಕ್ ತಗೊಳ್ಳೋದು ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದು. ದುಡ್ಡು ಬರ್ತಾಯಿಲ್ಲ ಅಂತ ಹೇಳಿದ್ರೆ ಯಾರೂ ಸಹ ತಲೆನೂ ಕೆಡಿಸ್ಕೊಳ್ಳಲ್ಲ, ವಿಡಿಯೋಗಳನ್ನ ಅಪ್ಲೋಡು ಸಹ ಮಾಡಲ್ಲ ಅಷ್ಟೇ ಸ್ನೇಹಿತರೆ. ಒಂದೇ ಒಂದು ದಿನ ದುಡ್ಡು ಬರ್ತಾಯಿಲ್ಲ ಅನ್ನೋದನ್ನ ಸ್ಟಾಪ್ ಮಾಡಿದ್ರೆ ಎಷ್ಟೋ ಸಾವಿರಾರು ವೀಡಿಯೋಗಳು ಅಪ್ಲೋಡ್ ಆಗೋದು ನಿಂತೇ ಹೋಗುತ್ತೆ. ಹಾಗಾಗಿ ದುಡ್ಡು ಬರುತ್ತೆ ಅಂತ ಗೊತ್ತಿರೋದಕ್ಕೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾರೆ. ಯೂಟ್ಯೂಬಲ್ಲಿ ದುಡ್ಡು ಕೊಡ್ತಾರೆ, ಯೂಟ್ಯೂಬು ಹಾಗೆ ಫೇಸ್ಬುಕ್ಕು. ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರಲ್ಲ. ಇನ್ಸ್ಟಾಗ್ರಾಮು ಪ್ರಮೋಷನಲ್ಲಿ ಮಾಡಿ ಪ್ರಮೋಷನ್ನು ಮುಖಾಂತರ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಬಗ್ಗೆ ಈಗ ಸದ್ಯಕ್ಕೆ ಬೇಡ. ಯೂಟ್ಯೂಬಲ್ಲಿ ದುಡ್ಡು ಬರಬೇಕಂದ್ರೆ ಏನು ಮಾಡಬೇಕು ಅಂತ ಅಂದರೆ, ಯೂಟ್ಯೂಬಲ್ಲಿ ಅವರು ಕೊಟ್ಟಿರುವಂತಹ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ಸ ಕಂಪ್ಲೀಟ್ ಮಾಡಲೇಬೇಕು. ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಅಲ್ಲಿಂದ ಆಚೆಗೆ ನಮಗೊಂದು ಅಪ್ಡೇಟ್ ಆಗಿ ದುಡ್ಡು ಬರುವಂಥದ್ದು. ಈಗ 1000 ಏನಿದೆ ವಾಚ್ ಟೈಮು, ಸಬ್ಸ್ಕ್ರೈಬರ್ಸು, ಹಾಗೆ ಒಂದು 4000 ವಾಚ್ ಟೈಮು, 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ನೋದಾದರೆ, ಈಗ ಕೆಲವರು 4000 ವಾಚ್ ಅವರ್ಸ ಕಂಪ್ಲೀಟ್ ಮಾಡೋದಕ್ಕೇನೆ ಒಂದಷ್ಟು ಆಯಾಮಗಳನ್ನ ಕಂಡುಕೊಂಡಿದ್ದಾರೆ. ಹೆಂಗೆ ಅಂತಂದರೆ, ದುಡ್ಡು ಕೊಟ್ಟು ಮಾಡಿಸುವಂಥದ್ದು ವಾಚ್ ಅವರ್ಸು, ಮತ್ತು ಕೆಲವೊಂದು ವೆಬ್ಸೈಟ್ಗಳೆಲ್ಲ ಇವೆ, ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡ್ತಾ ಇರ್ತೀರ. ಆ ಥರದಲ್ಲಿ ತುಂಬ ಇವೆ, ದುಡ್ಡು ಕೊಟ್ಟೇನೆ ಪ್ರಮೋಷನ್ನು ಮಾಡಿಸುವಂಥದ್ದು ಇದೆಲ್ಲ ಇದೆ. ನಾನು ಹೇಳೋದು ನಿಮಗೆ, ಅದಕ್ಕೆ ದಯವಿಟ್ಟು ಹೋಗಲೇಬೇಡಿ. ಯಾಕೆಂದರೆ ನಿಮ್ಮ ಚಾನಲ್ ಯಾವತ್ತಿದ್ರೂ ಗ್ರೋ ಆಗೋಲ್ಲ, ಮತ್ತು ನಿಮ್ಮ ಚಾನಲ್ಲು ಫುಲ್ಲು ಝೀರೋ ಆಗಿಬಿಡುತ್ತೆ, ಯಾವುದೇ ವ್ಯೂಸು ಬರಲ್ಲ. ಯಾಕೆ ಅಂತಂದರೆ, ಈ ಹಾಲು ಕುಡ್ದೆ ಮಕ್ಕಳೇ ಬದುಕಲ್ವಂತೆ, ಇನ್ನು ಅಡ್ದಾರಿ ಹಿಡಿದವ್ರು ಬದುಕ್ತಾರ ಅಂದಂಗೆ ನೀವು ಅಡ್ದಾರಿ ಹಿಡ್ಕೊಂಡು ಹೋಗಬೇಡಿ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಆದರೆ ಒಂದು ಒಳ್ಳೆ ಯೂಟ್ಯೂಬರ್ಸ್ ಆಗ್ಬೋದು. ಆದರೆ ಈಗ 4000 ವಾಚ್ ಅವರ್ಸು ಮತ್ತು 1000 ಸಬ್ಸ್ಕ್ರೈಬರು ಮಾಡ್ತೀರ ಎಲ್ಲರೂ. ಈಗ ನನ್ನ ಅನುಭವ ಹೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಾನು 1000 ಸಬ್ಸ್ಕ್ರೈಬರ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಟ್ಟೆ. ಯಾಕೆ ಅಂತ ಹೇಳಿದ್ರೆ, ನೀವೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ತೀರಾ,
ನಿಮ್ಗೊಂದು ಚಾನಲ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀರಾ. ಅದರಲ್ಲಿ ನಿಮಗೆ ನಿಮ್ಮ ಬೆಂಬಲಕ್ಕೆ ಯಾರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಕೆಲವರು ಇರ್ಬೋದು, ಯಾಕೆಂದರೆ ನನ್ನ ಒಂದು ಇದರಲ್ಲಿ ಕೆಲವರು ಯಾರೋ ಒಂದಷ್ಟು ಜನ ನಿಮ್ಮ ಸಪೋರ್ಟ್ ನಿಂತ್ಕೋಬೋದು, ಇಲ್ಲ ಅಯ್ಯೋ ಬೆಂಬಲ ಮಾಡೋಣ ಅಂಥೇಳಿ ಸಬ್ಸ್ಕ್ರೈಬ್ ಸಹ ಮಾಡ್ಕೋಬೋದು. ಆದರೆ ಎಲ್ಲರೂ ಮಾಡ್ತಾರೆ ಅಂತಲ್ಲ. ಒಂದು ನಿಮ್ಮ ವಾಟ್ಸಪ್ಪಲ್ಲಿ ಒಂದು 500 ಜನ ನಿಮ್ಮ ಸ್ಟೇಟಸ್ನ ನೋಡ್ತಿರ್ತಾರೆ ಅಂದರೆ ಅದರಲ್ಲಿ 500 ಜನ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮ್ಗೆ ಅರ್ಧ ಕಂಪ್ಲೀಟ್ ಆದಂಗೆ. ಆದರೆ ಮಾಡಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಅದರಲ್ಲಿ ಮಾಡಿದ್ರು ಒಂದು 20 ಜನ ಇಲ್ಲ 30 ಜನ ಮಾಡ್ಕೋಬೋದು ಅಷ್ಟೇ ಸಬ್ಸ್ಕ್ರೈಬ್ನ. ಇನ್ನು ವೀಡಿಯೋಗಳನ್ನ ಅಷ್ಟೇ ನೀವು ವಾಟ್ಸಪ್ಗೆ ಹಾಕ್ತಾ ಇರ್ತೀರ, ಹೇಳ್ತಾ ಇರ್ತೀರ ನೋಡಿ ಅಂತ. ಆದ್ರೂ ಅಷ್ಟೊಂದು ಯಾರು ತಲೆ ಕೆಡಿಸ್ಕೊಳ್ಳಲ್ರು. ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬಾರ್ದು. ನೋಡಿದ್ರೆ ನೋಡಲಿ, ನೋಡದೇ ಇರಲಿ, ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ನಿಮ್ಮ ಕೆಲಸ ಏನು? ವೀಡಿಯೋ ಮಾಡೋದು ಅಷ್ಟೇ. ವೀಡಿಯೋ ಮಾಡೋದು, ಒಳ್ಳೊಳ್ಳೆ ಕಂಟೆಂಟ್ ಮಾಡೋದು, ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದು. ಇಷ್ಟು ಕೆಲಸ ನೀವು ಮಾಡ್ತಾಯಿದ್ರೆ ಒಳ್ಳೆಯದು. ನಾನು 1,000 ಸಬ್ಸ್ಕ್ರೈಬರ್ನ ಒಂದು 3-4 ತಿಂಗಳಾಯಿತು ಅಷ್ಟೊತ್ತಿಗೆ ಮುಗಿಸ್ದೆ. ಆದರೆ ವಾಚ್ ಅವರ್ಸು ಮಾಡಬೇಕಲ್ಲ. ವಾಚ್ ಅವರ್ಸ್ ಮಾಡೋಕ್ಕೆ ಸ್ವಲ್ಪ 4,000 ವಾಚ್ ಅವರ್ಸ್ ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ 4,000 ಗಂಟೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನ ನಮ್ಮ ವ್ಯೂವರ್ಸು ಎಷ್ಟು ಅವರು ನೋಡ್ತಾರೆ ಅದನ್ನೆಲ್ಲ ಕೌಂಟ್ ಮಾಡಿ 4,000 ವಾಚ್ ಅವರ್ ಆಗುವಂಥದ್ದು. ಅದು ಬಂದ್ಬಿಟ್ಟು ಶಾರ್ಟ್ಸ್ ವೀಡಿಯೋಗಳು ಕೌಂಟ್ ಆಗೋಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರೆಲ್ಲ ಯೂಟ್ಯೂಬರು ಇದ್ದೀರಾ ಅವರು ಈ ಶಾರ್ಟ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂದರೆ ಶಾರ್ಟ್ಸ್ ಬಗ್ಗೆ ನೀವೇನಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಾದರೆ ನಿಮಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗೋಲ್ಲ, ಮತ್ತು ಅದರಿಂದ ಜಾಸ್ತಿ ಅಮೌಂಟು ಸಹ ಬರೋಲ್ಲ. ನೀವು ಲಾಂಗ್ ವೀಡಿಯೋಗಳಿಗೆ ಆದಷ್ಟು ಟೈಮ್ ಕೊಡಿ. ಹಾಗಾಗಿ ನಾನು 4,000 ವಾಚ್ ಅವರ್ಸ್ನ ನನಗೆ 1 ವರ್ಷದ ಮೇಲಾಯಿತು. 4,000 ವಾಚ್ ಅವರ್ಸ್ನ ಮುಗಿಸುವಷ್ಟೊತ್ತಿಗೆ 4,000 ವಾಚ್ ಅವರ್ಸು ಮುಗೀತು, ಕಂಪ್ಲೀಟು ಆಯಿತು. ಇನ್ಮೇಲೆ ಹೆಂಗೆ ಬರುತ್ತೆ ದುಡ್ಡು? ಯೂಟ್ಯೂಬರ್ ಕೊಡ್ತಾರಾ? ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯೂಟ್ಯೂಬರು ದುಡ್ಡು ಕೊಡಲ್ಲ. ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಆದರೆ ಯೂಟ್ಯೂಬರು ದುಡ್ಡು ಕೊಡಲ್ಲ. ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ದುಡ್ಡು ಬರೋದು. ಯಾಕೆಂದರೆ ನಮ್ಮದು ವೀಡಿಯೋಗಳಿಗೆ ಏನು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ಅಡ್ವರ್ಟೈಸ್ಮೆಂಟ್ನ ನೋಡಿ ಎಷ್ಟು ಜನ ನೋಡ್ತಾರೆ ಅಡ್ವರ್ಟೈಸ್ಮೆಂಟ್ನ, ಅದ್ರ ಮೇಲೆ ನಮಗೆ ಗೂಗಲ್ನವರು ದುಡ್ಡು ಕೊಡುವಂಥದ್ದು. ಅಲ್ಲಿ ನಮಗೆ ಗೂಗಲ್ ಆ್ಯಡ್ಸನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮಾನಿಟೈಸನ್ಗೆ ಅಪ್ಲೈ ಮಾಡಬೇಕು. ಯೂಟ್ಯೂಬರು ಕೊಟ್ಟಿರುವಂಥ ಗೈಡ್ಲೈನ್ಸ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಮಾನಿಟೈಸನ್ ಅಪ್ಲೈ ಕೊಡ್ತಾರೆ ಅವರು. ಅದರಲ್ಲೂ ಅವ್ರ ಗೈಡ್ಲೈನ್ಸ್ನ ನೀವೇನಾರ ಕ್ರಾಸ್ ಮಾಡಿದ್ದೀರಾ ಅಂದರೆ ಮಾನಿಟೈಸನ್ ಆಗೋಕ್ಕೆ ಬಿಡಲ್ಲ, ಮಾನಿಟೈಸನ್ ಮಾಡಲ್ಲ ಅವರು. ನೀವು ಏನು ಅಷ್ಟು ವರ್ಷ ಶ್ರಮ ಪಟ್ಟಿದ್ದೀರಾ ಅಷ್ಟೂ ಸಹ ವೇಸ್ಟ್ ಆಗಿಬಿಡುತ್ತೆ. ಅಲ್ಲಿ ಅವ್ರು ಕೊಟ್ಟಿರುವಂಥ ಗೈಡ್ಲೈನ್ಸ್ ಏನಿರುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದಷ್ಟು ಅವ್ರದ್ದು ಇರುತ್ತೆ. ಕಾಪಿ ರೈಟ್ಸ್ ಇರ್ಬೋದು, ಮತ್ತು ಇನ್ನು ಕೆಲವೊಂದೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಸ್ವಲ್ಪ ನೋಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ಮೇಲೆ ನಮಗೆ ಗೂಗಲ್ ಆ್ಯಡ್ಸನ್ಸ್ಗೆ ಬಂದಮೇಲೆ ಅವ್ರದ್ದೊಂದು ಇದಿರುತ್ತೆ ರೂಲ್ಸು. ಏನಂತಂದರೆ ಅವ್ರದ್ದು $10 ಆಗಬೇಕು. $10 ಆದ ಮೇಲೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವು ಅಡ್ರೆಸ್ಸು ವೆರಿಫಿಕೇಷನ್ನು ಮತ್ತು ಕ್ರಾಸ್ ವೆರಿಫಿಕೇಷನ್ ಅಂತ 1-2 ವೆರಿಫಿಕೇಷನ್ ಇರುತ್ತೆ. ಅದನ್ನೆಲ್ಲ ಆನ್ಲೈನ್ ಮುಖಾಂತರನೂ ಮಾಡ್ಬೋದು, ಇಲ್ಲ ನಿಮಗೆ ಒಂದು ಕೋಡ್ ಮುಖಾಂತರನೂ ಅದನ್ನ ಅಡ್ರೆಸ್ ವೆರಿಫಿಕೇಷನ್ನ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಒಂದು ಗೂಗಲ್ಲು ಆ್ಯಡ್ಸನ್ಸ್ ಕಡೆಯಿಂದ ನಿಮಗೊಂದು ಲೆಟರ್ ಬರುತ್ತೆ. ಆ ಲೆಟರ್ ಬಂದಾದಮೇಲೆ ನಿಮಗೆ ಪೇಮೆಂಟ್ ಬರುತ್ತೆ ಅನ್ನೋದು ಕನ್ಫರ್ಮು. ಇಷ್ಟು ಪ್ರೋಸೆಸ್ಸು ನಡೆಯುತ್ತೆ. ನನಗೆ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಗೂಗಲ್ ಆ್ಯಡ್ಸನ್ಸಲ್ಲಿ ಸ್ವಲ್ಪ ಅಡ್ರೆಸ್ಸು ಮಿಸ್ ಆಗಿ ಮತ್ತು ಇನ್ನೊಂದು ಗೂಗಲ್ ಆ್ಯಡ್ಸನ್ಸ್ನ ಆ್ಯಡ್ ಮಾಡಿ ಅದರಲ್ಲಿ ಒಂಚೂರು ಲೇಟ್ ಆಯ್ತು. ಅಲ್ಲಿ 1 ತಿಂಗಳು ವೇಸ್ಟ್ ಆಯಿತು. ಇಷ್ಟನ್ನೆಲ್ಲ ಮಾಡೋಕ್ಕೆ ನಾನು 2.5 ವರ್ಷ ತಗೊಂಡೆ. ಸದ್ಯಕ್ಕೆ ಈಗ ಪೇಮೆಂಟು ಬರುತ್ತೆ, ಪೇಮೆಂಟಲ್ಲಿ ಇದ್ದೀವಿ. ಆದರೆ ಈ ಗೂಗಲ್ ಆ್ಯಡ್ಸನ್ಸಲ್ಲಿ ಏನಂದರೆ ಫಸ್ಟ್ ಪೇಮೆಂಟನ್ನು ನೀವು ತೊಗೋಬೇಕಂತಂದರೆ ನಿಮಗೆ $100 ಕಂಪ್ಲೀಟ್ ಆಗಲೇಬೇಕು. $100 ಆಗಲಿಲ್ಲ ಅಂದರೆ ಪೇಮೆಂಟ್ ಅವರು ಅಲೋ ಮಾಡಲ್ಲ. ಅದಕ್ಕೊಂದಷ್ಟು ರೂಲ್ಸ್ಗಳೆಲ್ಲ ಇದೆ. ಹಾಗಾಗಿ ನಾನು ಪೇಮೆಂಟು ಎಷ್ಟು ಬಂತು ಅನ್ನೋದು ಸದ್ಯದಲ್ಲೇ ಇನ್ನು ಕೆಲವೇ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ದಯವಿಟ್ಟು ನೀವು ನನಗೆ ವ್ಯೂಸ್ ಇಲ್ಲ ನಾನು ಹಾಕೋ ವೀಡಿಯೋಗಳನ್ನ ಜನ ನೋಡ್ತಾ ಇಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಬೇಡಿ. ನೀವು ಕಂಟೆಂಟ್ ಕೊಡಿ, ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರಿ. ನಿಮ್ಮ ವೀಡಿಯೋ ಯಾವತ್ತೋ ಒಂದಿನ ಅದು ತಲುಪುತ್ತೆ ಯೂಟ್ಯೂಬ್ಗೆ. ಯಾಕೆಂದರೆ ಯೂಟ್ಯೂಬರು ಅನಲೈಸ್ ಮಾಡ್ತಾರೆ, ಇವರು ಡೈಲಿ ಎಷ್ಟು ವೀಡಿಯೋ ಹಾಕ್ತಾರೆ ಮತ್ತು ಇವರು ಸ್ಟೇಬಲಾಗಿ ನಿಂತ್ಕೋತಾರ, ಯೂಟ್ಯೂಬು ಮಾಡೋದಕ್ಕೆ ಅರ್ಹರಾಗಿದ್ದಾರ ಅನ್ನೋದನ್ನೆಲ್ಲ. ಸುಮ್ಮನೆ ಯಾರೂ ಈಗ ಒಂದು ಯಾವುದೋ ಕಂಪ್ನಿಗೆ ಹೋದರೆ ಅವರು ಸುಮ್ಮನೆ ಸಂಬಳ ಕೊಟ್ಬಿಡ್ತಾರ, ನೋಡ್ತಾರೆ. ಒಂದು 3 ದಿವಸ 4 ದಿವಸ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡ್ತಾರೆ 1 ತಿಂಗಳು.
ಆಮೇಲೆ ತಾನೇ ಅವರು ಓಕೆ ನಮ್ಮ ಹುಡುಗ ಕೆಲಸ ಮಾಡ್ತಾನೆ ಪರವಾಗಿಲ್ಲ ಇವನು ಅನ್ನೋದನ್ನ ಅವರು ಇದು ಮಾಡೋದು. ಎಲ್ಲೇ ಹೋದರೂ ಅಷ್ಟೇ, ಇದು ಅದೇ ಥರನೇ ಅವರು ಅನಲೈಸ್ ಮಾಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇವರು ಕಷ್ಟ ಬೀಳ್ತಾರಾ, ಇದರಲ್ಲಿ ನಿಂತ್ಕೋತಾರ, ಸರ್ವೈವಲ್ ಆಗ್ತಾರಾ ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ನಿಮಗೆ ಒಂದು ಓಕೆ ಇವರು ಸ್ಟೇಬಲಾಗಿ ನಿಂತ್ಕೋತಾರೆ. ಅದಕ್ಕೆ ಕೊಟ್ಟಿರೋದು ಅವರು 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ಸ್ ಕೊಟ್ಟಿರೋದೇ ಅದಕ್ಕೋಸ್ಕರ. ಇಲ್ಲ ಅಂದಿದ್ರೆ ಎಲ್ಲರೂ ಮಾಡಿಬಿಡೋರು. ಹಾಗಾಗಿ ಎಷ್ಟೋ ಜನ ಈಗ ಯೂಟ್ಯೂಬರ್ಸು ಅದು 4 ವರ್ಷ ವಾಚ್ ಅವರ್ಸ್ ಆಗಲಿ ಇನ್ನೊಂದಾಗಲಿ ಮಾಡ್ದೇನೆ. ಆಮೇಲೆ ಈಗ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲದರಲ್ಲೂ ಕಾಂಪಿಟೇಷನ್ನು. AI ಬಂದಿದೆ, AIಗೆ ಮುಖಾಂತರ ನಾವು AIನೂ ಜನ ನೋಡ್ತಾರೆ. ಅದರದ್ದೆಲ್ಲ ಇನ್ನೇನು ಕೊಡ್ಬೋದು ಅನ್ನೋದು ಈಗ ಇರುವಂಥ ಪ್ರಶ್ನೆ. ಹಾಗಾಗಿ ಯಾರೆಲ್ಲ ಹೊಸ್ದಾಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅವರು ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ವಿಡಿಯೋ ಒಂದಲ್ಲ ಒಂದಿನ ರ್ಯಾಂಕಿಂಗಲ್ಲಿ ಬಂದೇ ಬರುತ್ತೆ, ಮಾನಿಟೈಸನ್ನು ಆಗುತ್ತೆ, ಗೂಗಲ್ ಆ್ಯಡ್ಸನ್ಸು ತೊಗೋತೀರಾ, ಬರುತ್ತೆ. ಯಾರ ಮಾತು ತಲೆ ಕೆಡಿಸ್ಕೊಳ್ಳೇಬೇಡಿ. ಆಮೇಲೆ ಜನ ನಿಮಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಹಂಗಂತವ್ರೆ ಹಿಂಗಂತಾರೆ ಗೊತ್ತು. ಫ್ಯಾಮಿಲಿಲಿ ಒಂದಷ್ಟು ಜನ ಕೆಲವರೆಲ್ಲ ಏನೇನೋ ಅಂತಾರೆ, ಯಾಕೆಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡವನೇ ಏನೋ ಮಾಡ್ತಾಯಿಲ್ಲ ಅಂತ. ನಾನು ನಿಮ್ಗೆ ಹೇಳೋದೇನಂತಂದರೆ, ಯೂಟ್ಯೂಬ್ನೇ ಒಂದು ಕೆಲಸ ಅಂತ ಅಂದ್ಕೋಬೇಡಿ. ಕೆಲಸ ಮಾಡ್ತಾಯಿರಿ. ಕೆಲಸ ಮಾಡ್ತಾಯಿದ್ದು ಇದನ್ನು ಒಂದು ಬೇರೆ ಒಂದು ಎಕ್ಸ್ಟ್ರಾ ಬೇರೆ ಒಂದು ಸಪ್ರೇಟ್ ಬಿಸ್ನೆಸ್ ಅಂತ ತಿಳ್ಕೊಂಡು ಅದನ್ನು ಮಾಡ್ಕೊಂಡೋಗಿ. ಇದನ್ನೇ ನೀವು ಕೆಲಸದ ಥರ ಮಾಡ್ಕೊಂಡು ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ವೆಸ್ಟ್ ಅಂತೂ ಮಾಡಲೇಬೇಡಿ. ಇರೋ ಮೊಬೈಲಲ್ಲೇ ಆದರೂ ಪರವಾಗಿಲ್ಲ. ನಾನು ಸಹ 1.5 ವರ್ಷ 2 ವರ್ಷ ಮೊಬೈಲಲ್ಲೇ ಮಾಡಿದ್ದು. ಆಮೇಲೆ ಒಂದು ಗೋಪುರ ತೊಗೊಂಡಿದ್ದು. ಈಗ ಶೂಟ್ ಮಾಡ್ತಾಯಿರೋದು ಅದೇ ಗೋಪುರದಲ್ಲಿ. ಆ ಥರದಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಾಕು. ಯಾಕೆಂದರೆ ಇನ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ರಿಕವರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ವಿಡಿಯೋ ಹೋಗಿಲ್ಲ ಮತ್ತು ಆ ಥರದ್ದು ಸ್ವಲ್ಪ ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡಬೇಕಾಗುತ್ತೆ. ಹಂಗಾಗಿ ನಿಜ ಹೇಳಬೇಕು ಅಂತಂದರೆ ನನ್ನ ಯೂಟ್ಯೂಬು ಗ್ರೋ ಆಗಿದ್ದು ನಾನು ಈಗ ಲಾಸ್ಟ್ 2025 ನವಂಬರಲ್ಲಿ ಇಡೀ ಕರ್ನಾಟಕ ಬಾರ್ಡರ್ನ ಸುತ್ತುವಂಥದ್ದೊಂದು ನಿರ್ಧಾರಕ್ಕೆ ಬಂದೆ. ಅದಕ್ಕೊಂದು ತಿಂಗಳು ಪ್ರಿಪ್ರೇಷನ್ ಸಹ ಮಾಡಿದ್ದೆ, ಯಾವ ಥರ ಹೋಗಬೇಕು ಅಂತ. ನಮ್ಮ ಇಡೀ ಕರ್ನಾಟಕದ ಬಾರ್ಡರ್ ರೌಂಡು, ಅಲ್ಲಿ ಹಳ್ಳಿಗಳ ಸ್ಥಿತಿ ಮತ್ತು ಶಾಲೆ ಯಾವ ಥರ ಇವೆ ಮತ್ತು ಅಲ್ಲಿನ ಜನ ಹೆಂಗಿರ್ಬೋದು ಅನ್ನೋದೊಂದು ಕುತೂಹಲದಲ್ಲಿ ನೋಡೋಣ ಅಂಥೇಳಿ ನನ್ನ ಸ್ಪ್ಲೆಂಡರ್ ಪ್ಲಸ್ ಬೈಕಲ್ಲೇ 3,500 ಕಿಲೋಮೀಟ್ರು ಸಂಚಾರ ಮಾಡಿದೆ. ಆಗ ತುಂಬ ವಿಷಯಗಳನ್ನ ತಿಳ್ಕೊಂಡೆ. ಜನ ಹೇಗೆ ಸಪೋರ್ಟ್ ಮಾಡ್ತಾರೆ ನನಗೆ, ಜನ ಹೇಗೆ ನನ್ನ ಬಗ್ಗೆ ಅನ್ಕೋಬೋದು ಅಂತ. ನನ್ನ ಜೊತೆಲಿರೋರು ನನ್ನ ಫ್ರೆಂಡ್ಗಳನ್ನೇ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ನಾನು ಹೋದಾಗ ಒಂದು ವಾರಕ್ಕೆಲ್ಲ ಬಂದುಬಿಡ್ತಾನೆ, ಏನು ತಮಾಷೆನ, ಒಂದು ಕರ್ನಾಟಕ ಒಂದು ರೌಂಡು ಟ್ರಿಪ್ ಬರಬೇಕಾದ್ರೆ ಸುಮ್ಮನೆನಾ ಅನ್ನೋದು ಮಾತಾಡೋರೆ. ಅವರೇ ಇನ್ನೂ ಒಂದು ವಾರ ಆದಮೇಲೆ ಇಲ್ಲ ಮಾಡ್ತಾನೆ ಇವನು, ಏನೋ ಒಂದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಗೆ ಬಂದು ಅವರೇ ಮತ್ತೆ ಚೇಂಜ್ ಆಗಿರೋದು ಉಂಟು. ಹಾಗಾಗಿ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಆ ಜರ್ನಿ ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರುವಂಥ ಜರ್ನಿ ಅಂತ ಹೇಳ್ಬೋದು. ಏಕೆಂದರೆ ತುಂಬ ಜನ ಸಿಕ್ಕಿದ್ರು, ತುಂಬ ಸಪೋರ್ಟ್ ಮಾಡಿದ್ರು, ಗೊತ್ತಿಲ್ಲದೆ ಇರೋರೆಲ್ಲ. ಆ ಜರ್ನಿ ಹೆಂಗೆ ಮುಗೀತು, ಒಂದು ತಿಂಗಳು ನಾನು ಬಂದಿದ್ದು, ಒಂದು ತಿಂಗಳು ಹೆಂಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಒಂಥರ ಖುಷಿ ಆಯಿತು. ಅದಾದ ಬಂದಮೇಲೆ ನಂದು ಯೂಟ್ಯೂಬ್ ಚಾನಲ್ ಸ್ವಲ್ಪ ಇನ್ನಷ್ಟು ಒಂದು ಮಟ್ಟಕ್ಕೆ ಹೋಯಿತು. ನನಗೆ ಇವತ್ತು ಅನ್ಕೋತೀನಿ, ಆ ಟ್ರಿಪ್ನ ನಾನು ಇವತ್ತು ನೆನೆಸ್ಕೊಂಡ್ರೂ ಮಾಡಿದ್ದು, ಹೋಗಿದ್ದು ಆ ಬೈಕಲ್ಲಿ ಅಷ್ಟು ಕಿಲೋಮೀಟ್ರ್ ಸುತ್ತಿದ್ದು ಅಂತ ಅನಿಸುತ್ತೆ. ಕೆಲವು ಟೈಮಲ್ಲಿ ಜಾಗ ಸಿಗ್ತಿರ್ಲಿಲ್ಲ, ದೇವಸ್ಥಾನ, ಸ್ಕೂಲು, ಆಶ್ರಮ ಈ ಥರದಲ್ಲೆಲ್ಲ ಕೇಳಿ ಅಲ್ಲಿ ಉಳಿದಿದ್ದು ಉಂಟು. ಕೆಲವರೆಲ್ಲ ಎಲ್ಪು ಸಹ ಮಾಡಿದ್ರು, ನಮ್ಮ ಸ್ನೇಹಿತರು ಇರ್ಬೋದು, ಅಲ್ಲಿ ಸಿಕ್ತಂತೆವ್ರು ಇರ್ಬೋದು, ಆ ಥರದಲ್ಲಿ ತುಂಬ ಎಲ್ಪು ಮಾಡಿದ್ರು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಒಂದು ಹಂತಕ್ಕೂ ಬಂತು. ಈಗ ಚೆನ್ನಾಗಿ ಹೋಗ್ತಿದೆ, ಇನ್ಮೇಲೆ ದುಡ್ಡು ಬರುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್ ಅನ್ನೋದೊಂದು ಒಪ್ಪಿದೆ. ಹಾಗಾಗಿ ನೆಕ್ಸ್ಟ್ ಆಗ್ತೀನಿ. ಇಷ್ಟು ಬರ್ತಾಯಿದೆ, ಹೆಂಗೆ ಬರ್ತಾಯಿದೆ ಅಂತ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀರಾ ತಲೆನೇ ಕೆಡ್ಸ್ಕೊಬೇಡಿ, ಆರಾಮಾಗಿ ಮಾಡಿ. ಕಂಟೆಂಟ್ಗಳನ್ನ ಹುಡುಕಿ, ಯಾರೋ ಏನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಡೈಲಿ ಒಂದು 2 ವೀಡಿಯೋ 3 ವೀಡಿಯೋ ಅಂತೂ ಹಾಕಲೇಬೇಕು ಫಸ್ಟು ಸ್ಟಾರ್ಟ್ ಮಾಡೋರು. ಏಕೆ ಅಂತಂದರೆ ವೀಡಿಯೋಗಳು ಜಾಸ್ತಿ ಇದ್ದಷ್ಟು ನಿಮ್ಮ ಚಾನಲ್ದು ನಿಮ್ಮ ವೀಡಿಯೋಗಳನ್ನ ಜನಗಳಿಗೆ ಅವರು ರೆಕಮೆಂಡ್ ಮಾಡ್ತಾರೆ, ಇಲ್ಲ ಅಂತಂದರೆ ರೆಕಮೆಂಡ್ ಮಾಡಲ್ಲ. ಹಾಗಾಗಿ ಮಾಡಿ. ಇದು ನನ್ನ ಯೂಟ್ಯೂಬ್ ಜರ್ನಿಯ ಒಂದು ಕತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಸದ್ಯಕ್ಕೆ ಓಕೆ, ಇವಾಗ ಇದೆಲ್ಲ ಆಗಿದೆ, ಲೆಟರು ಬಂದಿದೆ, ಲೆಟರು ಹಾಕಿದ್ದೀನಿ. ಇನ್ನು ಸದ್ಯದಲ್ಲೇ ನಿಮಗೆ ಪೇಮೆಂಟ್ದು ಸಹ ಹೇಳ್ತೀನಿ. ಫಸ್ಟ್ ಪೇಮೆಂಟು ಎಷ್ಟು ಬಂತು, ಯಾವಾಗ ಬಂತು ಅನ್ನೋದನ್ನ. ನಮ್ಮ ಯೂಟ್ಯೂಬ್ನ ಇನ್ನೂ ಸಬ್ಸ್ಕ್ರೈಬ್ ಏನಾರು ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಇದ್ದರೆ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಯಾರೆಲ್ಲ ಹೊಸ್ದಾಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ತಲೆ ಕೆಡಿಸ್ಕೊಬೇಡಿ, ಒಂದಲ್ಲ ಒಂದಿನ ನಿಮ್ಮ ವೀಡಿಯೋನೂ ಸಹ
ಒಂದು ವಿಡಿಯೋ ಆದರೂ ಸಹ ವೈರಲ್ ಆಗುತ್ತೆ, ಆಗ ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳದೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.